ಹೇಗಿದ್ದೀರಾ? ನಿನ್ನ ಅಡಿನ ದೃಶ್ಯ ಬಹಳ ಚೆನ್ನಾಗಿದೆ ಕಣೋ. ಕಿರ್ಲೋಸ್ಕರ್ ಕಂಪ್ನಿ ಮ್ಯಾನೇಜರ್ಗೆ ನಿನ್ನ ಅಡಿನ ಸುದ್ದಿ ಹೇಳ್ತಾ ಇದ್ದಾಗೆ ನಾಳೆನೇ ಡ್ಯೂಟಿಗೆ ಜಾಯ್ನ್ ಆಗಿ ತಿಂಗಳಿಗೆ 50,000 ರೂಪಾಯಿ ಸಂಬಳ. ನಮ್ಮ ಸಾವುಕಾರ ಮನಸ್ಸು ಎಷ್ಟೊಂದು ವಿಶಾಲ ಅಂತ ಇಲ್ಲ ಹೇಳ್ತಾನೆ. ಯಾಕೋ ಇಷ್ಟೆಲ್ಲ ಹೇಳ್ತಾ ಇದ್ರು ನೀನು ಅಡಿಯ ಮುಖ ಸಪೋರ್ಟ್ ಮಾಡ್ಕೊಂಡಿದ್ದಾನೆ? ಯಾಕೆ ಇವಳೇನಾದ್ರು ಅಲ್ಲ ಅಂದಿರ್ತಾಳೆ. ಯಾಕೆಂದ್ರೆ ಬಡವರು ಕಂಡ್ರೆ ಸ್ವಲ್ಪನೂ ಸಹಿಸ್ತಿಲ್ಲ. ಇವನಿಗೆ ಏನಾದ್ರು ಅಂದ್ಯಾ ಅಂದೆ? ಅವನಿಗೆ ಯಾಕೆ ಮಾತಾಡಬೇಕು? ತುಂಬಾ ದೊಡ್ಡ ಉಪಕಾರ ಮಾಡಿದ್ಯಪ್ಪ ಅಂತ ಕೈ ಜೋಡಿಸಿ ಕಾಲಿಗೆ ಬೀಳ್ಬೇಕಾಗಿತ್ತೇನೋ. ರೇ, ನೀವು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಏನ್ ನಡೀತಿತ್ತು ಅಂತ ವಿಚಾರ ಮಾಡ್ತಿರೋ ಪುರಾಣನೇ ನೀವು ಓದ್ತಿರೋ? ಮೊದಲು ನಿನ್ನ ಪುರಾಣನೇ ಓದು. ಮಹಾ ಪವಿತ್ರ ಕಥೆ, ಅದನ್ನ ಬೇರೆ ಬಾಯಿ ಬಿಟ್ಟು ಹೇಳ್ಬೇಕಾ? ಕರೀರಿ ನಿಮ್ಮ ಮಗಳನ್ನ. ಇಲ್ಲೇ ನಿಂತಿದ್ದಾನೆ ನೋಡಿ, ನಿಮ್ಮ ಅಳಿಯನಾಗ್ಬೇಕು ಅಂತ ಹೊಂಚು ಹಾಕಿದವನು. ಅವನ್ನೇ ಕೇಳ್ರಿ. ಅಂದ್ರೆ ಗೀತಾ ಗೀತಾಳ ಸ್ನೇಹಿತ. ನನ್ನ ಮೇಲೆ ಯಾಕೆ ಸಿಟ್ಟು? ಕರೆದು ಕೇಳಿ ನಿಮ್ಮ ಮಗಳನ್ನ. ಈಗ ನಡೀತಾ ಇರೋದು ಎಷ್ಟನೇ ತಿಂಗಳು ಅಂತ. ಗೀತಾ ಗೀತಾ ಲಕ್ಷಣವಾಗಿ ಕಣ್ಣೀರ್ ಹಾಕ್ತಾ ಬರ್ತಿದ್ದಾಳೆ ನೋಡಿ. ಮಳ್ಳಿ ಮಳ್ಳಿ ಮಂಚು ಕಾದೆಷ್ಟು ಅಂದ್ರೆ 3 ಮತ್ತೊಂದು ಒಂದಿದ್ದಂತೆ. ಇಂಥವಳೇ ಇರ್ಬೇಕು. ಗೀತಾ, ನಿಮ್ಮಮ್ಮ ಹೇಳ್ತಾ ಇರೋದು ನಿಜ ಏನಮ್ಮ? ಅಪ್ಪಾಜಿ, ನಿಮಗೆ ಅಮ್ಮನ ಮಾತಲ್ಲಿ ನಂಬಿದ್ದೀವಿ, ನನ್ನ ಮಾತಲ್ಲಿ ನಂಬಿದ್ದೀವಿ, ಅಷ್ಟು ಮಾತ್ರ ಹೇಳಿ. ಇಲ್ಲದ ತಾನೇ ನನಗೆ ಬೇಕಾಗಿಲ್ಲ. ನಿಮ್ಮಮ್ಮ ಹೇಳ್ತಾ ಇರೋದು ನಿಜಾನೋ ಅಥವಾ ಸುಳ್ಳು? ಹೌದಪ್ಪ, ಅಮ್ಮ ಹೇಳಿದಾಗೆ ನಾನೀಗ ಗರ್ಭಿಣಿ. ಗೀತಾ, ಸತ್ಯ ಸತ್ಯ ಸತ್ಯ. ಸುಳ್ಳು ಯಾಕೆ ಮಾಡ್ರೆ? ಸುಳ್ಳು ಬಾಯಿ. ನೀನೊಬ್ಬ ಸತ್ಯ ಹುಡುಗ, ನಿನಗೊಂದು ಜೀವನಕ್ಕೆ ಮಾರ್ಗ ಹಚ್ಚಬೇಕು ಅಂತ ಎಷ್ಟು ಪ್ರಯತ್ನ ಪಟ್ಟೆ. ಅಪ್ಪಣ, ಇವನನ್ನ ಊರು ಬಿಡಿಸು. ಇವನ ಮುಖ ನೋಡೋದಕ್ಕೂ ಅಸಹ್ಯ ಆಗ್ತದೆ. ಅಳಿಯ ಅನ್ನೋ ಮಮಕಾರದಿಂದ ಅನ್ನ ಹಾಕಿದ ಧನಿಗಳ ಮನಸ್ಸನ್ನು ನೋಯಿಸಿದ ಇವನ್ನ ನನ್ನ ಮನೇಲಿ ಇಟ್ಕೊಳ್ಳಕ್ಕೆ ನನಗೂ ಮನಸ್ಸಿದ್ರಿ. ನಿಲ್ಲು. ನಾನು ತಿರುಗಿ ಮನೆಗೆ ಬರೋದಕ್ಕೆ ಮುಖ ಕಂಡ್ರೆ ಪ್ರೇಮವೇ ತಾಯಿ ಸತ್ತ ಮಗಳು ಅಂತ ಎಷ್ಟೊಂದು ಪ್ರೀತಿಯಿಂದ ಸಾಕಿದ್ರಲ್ಲಮ್ಮ. ಹೌದಪ್ಪ, ಅಂತೆ ಸತ್ತ ತಾಯಿ ಮಗಳು ಬದುಕಿದ್ದರು ಸತ್ತಂತೆ ಇರ್ಬೇಕು ಅಂತ ಮಲ ತಾಯಿನ ಜೊತೆ ಮಾಡ್ಬಿಟ್ರಿ. ಬಾಯ್ ಮುಚ್ಚೆ. ನಾನು ಹಾಗೆ ಮಾಡೋಳಾಗಿದ್ರೆ ನಿನ್ನ ಎಂದೋ ಮನೆ ಬಿಟ್ಟು ಓಡಿಸ್ತಾ ಇದ್ದೆ. ಬಳ್ಳಿಕಾಯಿ ಬಳ್ಳಿಲೇ ಇರ್ಬೇಕು. ನನ್ನ ತಮ್ಮನಿಗೆ ನಿನ್ನ ಕೊಟ್ಟು ಮದುವೆ ಮಾಡ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೆ ಗೊತ್ತೇ? ಆ ಆಸೆ, ಸಂತೋಷ, ಅಸುಖ ಅದೆಲ್ಲ ನನಗೆ ಅಮ್ಮಮ್ಮ ಸಿಗದು. ನಾನು ಸತ್ತು ಸುಡುಗಾಡಿಗೆ ಸೇರಿದಾಗ ಮಾತ್ರ ಇವೆಲ್ಲ ಸಿಗಕ್ಕೆ ಸಾಧ್ಯವಮ್ಮ. ಸತ್ಯವಾಗ್ಲೂ ಹೇಳ್ತೀನಿ, ಈ ಆಸ್ತಿ ಮೇಲೆ ನನಗೆ ಎಳ್ಳಷ್ಟು ಇಷ್ಟವಿಲ್ಲ. ಈ ಆಸ್ತಿಯಲ್ಲ ನಿನ್ನ ತಮ್ಮನ ಸೇವೆ ಬಸ್ಕೊಂಡ್ಬಿಡಿ. ಆದ್ರೆ ನಾನು ಮಾತ್ರ ಮಾವನ ಮದುವೆ ಆಗಲ್ಲಮ್ಮ, ಆಗಲ್ಲ. ನೋಡಿ, ಇಷ್ಟೆಲ್ಲ ಮಾತಾಡ್ತಾರೆ ಅಂದ್ರೆ ಈ ಮನೇಲಿ ಇವಳಿರ್ಬೇಕು ಇಲ್ಲ ನಾನಿರ್ಬೇಕು. ಇಲ್ಲ, ನೀವೇ, ನಾನು ಹೊರಟೋಗ್ತೀನಿ. ಎಲ್ಲಿಗೆ ಹೋಗ್ತಾ ಇದೆಯಮ್ಮ? ದೈವ ಕರ್ತಲ್ಲಪ್ಪ. ಇಂದಲ್ಲ ನಾಳೆ ಎಂದಾದ್ರೂ ಒಂದಿನ ಹೋಗ್ಲೇಬೇಕಲ್ಲ, ಅದಕ್ಕಾಗಿ ಈಗಲೇ ಹೋಗ್ತೀನಿ ಬಿಡಿ. ಆದರೆ ಮಗಳು ತವ್ರ ಮನೆ ಬಿಟ್ಟು ಹೋಗೋ ರೀತಿ ಇದಲ್ಲಮ್ಮ. ಅದು ನನಗೆ ಚೆನ್ನಾಗಿ ಗೊತ್ತಪ್ಪ. ಇದು ನನ್ನ ತವರು, ಇವರು ನನ್ನ ಮನ ತಾಯಿ. ಈ ಮನ ತಾಯಿ ಪ್ರೀತಿ ಪ್ರೇಮ ನನಗೆ ಎಷ್ಟು ದಿನ ಸುಖ ಸಂತೋಷ ಕೊಡಬಲ್ಲದು ನೀವೇ ಹೇಳಿ ಅಪ್ಪಾಜಿ. ನೋಡಿ ಅಮ್ಮ, ನೀವು ಒಂದು ನಿರ್ಧಾರಕ್ಕೆ ಬರೋವರೆಗೂ ನಾನು ನಿಮ್ಮನೆ ಬರೋದಿಲ್ಲ. ಅದೇ ನಿರ್ಧಾರ ತಗೋತಿರೋ ತಗೊಳ್ಳಿ. ಹೆಣ್ಣು ಅಂದ್ರೆ ಹೇಗಿರ್ಬೇಕು ಹಾಗಿರ್ಬೇಕು. ತೀರಾ ಇಷ್ಟು ಲಜ್ಜಿಗೆಟ್ಟು ನಿಲ್ಬಾರ್ದು. ಇದನ್ನವ್ರನ್ನ ಮನೆಗೆ ನಾನೇ ಕರ್ಕೊಂಡ್ ಬರ್ತೀನಿ. ಏ ಡ್ರೈವರ್, ಕೆಲಸ ಎಷ್ಟಿದೆಯೋ ಅಷ್ಟನ್ನ ಮಾತ್ರ ನೋಡ್ಕೋ. ನಮ್ಮ ಮನೆತನದಲ್ಲಿ ಕೈ ಹಾಕೋ ಅಧಿಕ ಪ್ರಸಂಗತನ ಮಾಡಬೇಡ. ಕೆಡುವುದನ್ನು ಕಣ್ಣಾರೆ ಕಂಡು ಕೈ ಕಟ್ಕೊಂಡಿರುವ ಬುದ್ಧಿ ಆ ಭಗವಂತ ನನಗೆ ಯಾಕೆ ಕೊಡ್ಲಿಲ್ಲ ಅಂತ ಚಿಂತೆ ಮಾಡ್ತಿದ್ದೆ. ಒಂದು ವೇಳೆ ನೀವು ಹೇಳಿದಾಗ ನನ್ನ ಸ್ವಾರ್ಥ ಬೆಳೆಸ್ಕೊಂಡಿದ್ರೆ ನಾನೆಷ್ಟು ಸುಖಿಯಾಗಿರ್ತಿದ್ದನ್ನು ಚಿಂತೆ ಮಾಡ್ತೀನಿ. ಆದ್ರೆ ನಿಷ್ಠೆಯಿಂದ ದುಡಿಯುವ ನೌಕರದಾರ ಯಾವಾಗಲೂ ನಿಷ್ಠುರವಾಗಿರ್ತಾರಂತ ನಿಮಗೆ ಯಾಕೆ ಗೊತ್ತಿಲ್ಲ ತಾಯಿ? ಅಪ್ಪಣ್ಣನ ಬಗ್ಗೆ ಕೇವಲವಾಗಿ ಮಾತನಾಡಬೇಡ. ನೀನು ಈ ಮನೆಗೆ ಬರೋದಕ್ಕಿಂತ ಮುಂಚೆ ಅಪ್ಪಣ್ಣ ಈ ಮನೆಯಲ್ಲಿದ್ದವನು. ಅವನ ಸ್ವಭಾವ ಹೇಗೆ ಏನು ಅಂತ
ನಿನಗಿಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅಪ್ಪಣ ಹೋಗು, ಗೀತಾ ಎಲ್ಲಿದ್ದ ನೋಡ್ಕೊಂಡು ಕರ್ಕೊಂಡು ಹೋಗು. ನಾನು ಮೊದ್ಲೇ ಬಡ್ಕೊಂಡೆ. ಈಗ ನಾ ಇವ್ನಿಗೆ ಕೊಟ್ಟು ಮದುವೆ ಮಾಡಿ ನನ್ನ ತಮ್ಮನಿಗೆ ಅಂತ ನನ್ನ ಮಾತು ಎಲ್ಲಿ ಕೇಳ್ತೀರಾ ನೀವು? ಅಲ್ವೇ, ನಿನ್ನ ತಮ್ಮ ಯಾವುದೋ ಒಂದು ಹಳ್ಳಿ ಹುಡುಗನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಆ ತುಂಬಿದ ಸಭೆಯಲ್ಲಿ ಹೇಳಿದ್ನಲ್ಲೇ. ಹೇಳ್ತಾನೆ. ಈತನಿಗೆ ನಿನ್ನ ತಮ್ಮನ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹಾರಾಡ್ತಿದ್ದೆ ಅಲ್ವಾ? ನಿನ್ನ ತಮ್ಮ ಯಾವುದೋ ಒಂದು ಹಳ್ಳಿ ಹುಡುಗಿನ ಲವ್ ಮಾಡಿ ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಂತ ಅಕ್ಕನಿಗೆ ತಮ್ಮ ಪೋಸ್ಟ್ನಲ್ಲಿ ಲಗ್ನ ಪತ್ರಿಕೆ ಕಳಿಸಿದ್ದಾನೆ. ಹೋಗು, ಅಕ್ಷತೆ ಕಾರ್ಡ್ ಹಾಕಿ ಉಳಿದಿದ್ರೆ ತಿಂದು ಬಾ. ಕ್ಯಾನ್ಸಲ್. ಮ್ಯಾರೇಜ್ ಇಸ್ ಕ್ಯಾನ್ಸಲ್.